ಇವರು ಬಾಲ್ಯದ ಸ್ನೇಹಿತರು, ಒಂದೇ ಊರಲ್ಲಿ ಜೊತೆಯಾಗಿ ಬೆಳೆದವರು. ಆದರೆ ಎಷ್ಟೇ ಸ್ನೇಹ ಇದ್ರೂ ಒಳಗೊಳಗೆ ಒಂದು ಕಡೆ ವೈಮನಸ್ಸು ಇದ್ದೇ ಇತ್ತು. ಆದರೆ ಒಂದು ದಿನ ಆಟ ಆಡುವಾಗ ಸಣ್ಣ ಗಲಾಟೆ ಆಗಿದೆ. ಈ ಸಣ್ಣ ಗಲಾಟೆಯೇ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸುತ್ತಕಟ್ಟಿ ಗ್ರಾಮದಲ್ಲಿ ಎರಡು ಯುವಕರ ಗುಂಪು ಅಟ್ಯಾಪಟ್ಯ ಆಡುವಾಗ ಒಬ್ಬನ ಕೊಲೆ ನಡೆದು ಹೋಗಿದೆ. ಇದೇ ಗ್ರಾಮದ ವೆಂಕಟೇಶ್ ದಳವಾಯಿ ಎಂಬ 18 ವರ್ಷದ ಯುವಕನೇ ಕೊಲೆಯಾಗಿದ್ದಾನೆ. ರಾಘವೇಂದ್ರ ಹಾಗೂ ಬಸವರಾಜ ಎಂಬಾತರೆ ಕೊಲೆ ಮಾಡಿ ಇದೀಗ ಲಾಕ್ ಆಗಿದ್ದಾರೆ. ಕಳೆದ ಜೂನ್ 1ರಂದು ಸುತ್ತಗಟ್ಟಿ ಗ್ರಾಮದಲ್ಲಿ ಇಳಿ ಸಂಜೆ ಹೊತ್ತಲ್ಲಿ ಯುವಕರ ಎರಡು ಗುಂಪು ಗ್ರಾಮೀಣ ಕ್ರೀಡೆಯಲ್ಲಿ ಒಂದಾದ ಅಟ್ಯಾಪಟ್ಯ ಆಟ ಆಡ್ತಾ ಇದ್ರು. ಒಂದು ಗುಂಪಿನಲ್ಲಿ ಕೊಲೆಯಾದ ವೆಂಕಟೇಶ್ ದಳವಾಯಿ ಹಾಗೂ ಇನ್ನೊಂದು ಗುಂಪಿನಲ್ಲಿ ರಾಘವೇಂದ್ರ ಆಟ ಆಡ್ತಾ ಇದ್ರು. ಈ ವೇಳೆ ಇಬ್ಬರ ನಡುವೆ ಕಿರಿಕ್ ಆಗಿದೆ. ಆಗ ರಾಘವೇಂದ್ರ ಹಾಗೂ ಆತನ ಸಹೋದರ ಬಸವರಾಜ್ ಇಬ್ಬರು ಕೂಡಿ ವೆಂಕಟೇಶ್ಗೆ ಚುಚ್ಚಿ ಕೊಲೆ ಮಾಡಿದ್ದಾರೆ. ಹೊಟ್ಟೆಗೆ ಚಾಕು ಇರಿತದಿಂದ ರಕ್ತಸ್ರಾವ ಆಗಿ ವೆಂಕಟೇಶ್ ಮೃತಪಟ್ಟಿದ್ದಾನೆ. ಬೆಳಗಾವಿ ಬಿಮ್ಸ್ನಲ್ಲಿ ವೆಂಕಟೇಶನ ಶವ ಪರೀಕ್ಷೆ ನಡೆಸಿದ ಬಳಿಕ ಪೋಷಕರಿಗೆ ಶವ ಹಸ್ತಾಂತರಿಸಲಾಗಿದೆ. ಸಂಜೆ ನಮ್ಮ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂಜೆ 6:30 ಗಂಟೆಗೆ ಯುವಕರು 18-20 ವರ್ಷದ ಯುವಕರು ಆಟ್ಯಾಪಾಟ್ಯ ಆಟ ಆಡಬೇಕಾದ್ರೆ ಅವ್ರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆಯಾಗಿ ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗುಂಪಲ್ಲಿ ವೆಂಕಟೇಶ್ ದಳವಾಯಿ ಮತ್ತು ಇತರರು ಇರ್ತಾರೆ, ಭೀಮಪ್ಪ ದಳವಾಯಿ ಮತ್ತು ಇತರರು. ಇನ್ನೊಂದು ಗುಂಪಲ್ಲಿ ಬಸವರಾಜ್ ಪೆಟ್ಟೇರ್, ಅವನ ಸಹೋದರ ರಾಘವೇಂದ್ರ ಪೆಟ್ಟೇರ್ ಮತ್ತು ಇತರರು ಇರ್ತಾರೆ. ಆ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತು ರಾಘವೇಂದ್ರಗೆ ಗಲಾಟೆ ಆಗುತ್ತೆ. ಅದನ್ನೇ ನೆಪ ಮಾಡಿಕೊಂಡು ಬಸವರಾಜ್ ಪೆಟ್ಟೇರ್, ರಾಘವೇಂದ್ರನ ಅಣ್ಣ, ಅವನು ಬಂದ್ಬಿಟ್ಟು ವೆಂಕಟೇಶ್ ದಳವಾಯಿಗೆ ತನ್ನ ಹತ್ರ ಇರ್ತಕ್ಕಂಥ ಚಿಕ್ಕ ಬಟನ್ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಆ ಹಲ್ಲೆ ಕಾರಣದಿಂದ ವೆಂಕಟೇಶ್ ದಳವಾಯಿ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಅಸುನೀಗ್ತಾರೆ. ಈ ವಿಚಾರವಾಗಿ ತಕ್ಷಣ ನಮ್ಮ ಪೊಲೀಸರು ಪ್ರಕರಣನ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ತಾರೆ. ಅದೇ ದಿನ ರಾತ್ರಿ 3-4 ಗಂಟೆ ಒಳಗಡೆ ಇಬ್ಬರು ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಅವ್ರನ್ನ ಕಾನೂನು ಪ್ರಕಾರ ಕಾನೂನು ಬಂಧನಕ್ಕೆ ಒಳಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ. ಮುಂದಿನ ತನಿಖೆ ನಡೀತಾ ಇದೆ. ಒಟ್ಟಿನಲ್ಲಿ ಕೊಲೆಯಾದ ವೆಂಕಟೇಶ್ ರನ್ನಿಂಗ್ ಸ್ಪರ್ಧೆಯಲ್ಲಿ ನ್ಯಾಷನಲ್ ಲೆವೆಲ್ವರೆಗೆ ಹೋಗಿ ಬಂದಿದ್ದ. 100 ಮೀಟರ್ ರನ್ನಿಂಗ್ನಲ್ಲಿ ಹಲವು ಪ್ರಶಸ್ತಿ ಪಡೆದಿದ್ದ. ಆದರೆ ಈ ರೀತಿ ಅಂತ್ಯ ಕಂಡಿದ್ದು ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮೃತ ವೆಂಕಟೇಶ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.